ಮೋಸ್ಟ್ ಆಫ್ ದ ಸ್ಯಾರೀಸ್ ನನ್ನ ಅಕ್ಕಂದು. ಆಮೇಲೆ ನನಗೆ ಫನ್ ಹೇಳಿದ್ರೆ ಸಾರಿ ಊರಿಂದ ತರಿಸಿದ ಮೇಲೆ ಇದ್ರ ಬ್ಲೌಸ್ ನನಗೆ ಫಿಟ್ ಆಗ್ತಾನೆ ಇಲ್ಲ. ಇದಕ್ಕೆ ಈ ತರ ಕೈಗೆ ಸಿಲ್ವರ್ ಥ್ರೆಡ್ ಅಲ್ಲಿ ಅವರು ಡಿಸೈನ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಅಲ್ಲಿ ನಾನು ನನ್ನ ದುಬೈಯಲ್ಲಿರುವ ಸಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದೇನೆ. ಯಾರು ರೆಡಿ? ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ನನ್ನದು ತುಂಬ ಫೇವ್ರೇಟ್ ಸಾರಿ. ಇದು ನನಗೆ ನನ್ನ ಅಕ್ಕ ಬ್ಯಾಂಗ್ಳೂರಿಂದ ತೆಗೆದುಕೊಟ್ಟದ್ದು. ಸೊ ನನಗೆ ಸಾರಿದ ಮೆಟೀರಿಯಲ್ ಈ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಜಾರ್ಜೆಟ್, ಕಾಟನ್, ಸಿಲ್ಕ್ ಆ ಥರ ನನಗೆ ಟು ಬಿ ಆನೆಸ್ಟ್ ನನಗೆ ಯಾವ ಸಾರಿ ಯಾವ ಮೆಟೀರಿಯಲ್ ಅಂತ ಗೊತ್ತಿಲ್ಲ. ಬಟ್ ನನಗೆ ಸಾರಿ ಇಷ್ಟ, ಸಾರಿ ಕಲರ್, ಸಾರಿ ಪ್ರೈಸ್ ಅಷ್ಟೇ ಗೊತ್ತಿರೋದು. ಸೊ ಇದು ನನ್ನ ಅಕ್ಕ ಬ್ಯಾಂಗ್ಳೂರಿಂದ ನನಗೆ ತೆಗೆದುಕೊಟ್ಟದ್ದು. ಈ ಸಾರಿ ನಾನು ತುಂಬ ಸಲ ಉಟ್ಕೊಂಡಿದ್ದೇನೆ. ಇದಂತ ತುಂಬ ಕಾಸ್ಟ್ಲಿ ಸಾರಿನೂ ಅಲ್ಲ, ಹಾಗಾಗಿ ಅಂದರೆ ತುಂಬ ಕಂಫರ್ಟೇಬಲ್. ಇದು ಸ್ವಲ್ಪ ಪೇಪರ್ ಕಾಟನ್ ಅನಿಸುತ್ತೆ, ಉಡುವಾಗ ಕಂಫರ್ಟೇಬಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಾನು ನನ್ನಂತ ತೋರ ಇರೋರಿಗಿಂತ ಸಾರಿ ಬೆಸ್ಟ್. ಯಾಕೆ ಹೇಳಿದ್ರೆ ಸ್ವಲ್ಪ ಸಪುರ ಕಾಣಿಸುತ್ತೆ. ಇದು ಅದರ ಬ್ಲೌಸ್. ಸೊ ನೀವು ಬ್ಲೌಸ್ ನಾನು ಇಲ್ಲಿ ಹೊಲಿಸೋದು ಅಂತ ಕೇಳಿದ್ರೆ, ನಂದು ಇಲ್ಲಿ ದುಬೈಲಿ ಒಂದು ಟೈಲರ್ ಇದ್ದಾರೆ. ಅವರು ಆ್ಯಕ್ಚುಲಿ ಅವರು ಇಂಡಿಯನ್ ಅಲ್ಲ, ಬಾಂಗ್ಲಾದೇಶದವರು. ಬಟ್ ಅವ್ರು ತುಂಬಾ ಚೆನ್ನಾಗಿ ಬ್ಲೌಸ್ ಹೊಲಿಸ್ತಾರೆ. ಸೊ ಇದು ನಂದು ಬ್ಲೌಸ್, ಬ್ಯಾಕ್ ಹುಕ್. ಇದು ನಾನು ಇಂಡಿಯಾದಿಂದ ಮೊನ್ನೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತಂದಿರೋದು ಜಯಲಕ್ಷ್ಮಿ ಸಿಲ್ಕಿಂದ. ಬಟ್ ಇದು ಪ್ರಾಬ್ಲಮ್ ಈ ಸಾರಿಲಿ ಏನು ಅಂತ ಹೇಳಿದ್ರೆ, ಇದರಲ್ಲಿ ಇದು ನಾವು ಹೇಳಿದಾಗೆ ಕೇಳೋದಿಲ್ಲ, ಅಟ್ಟಾರ ನಿಲ್ತದೆ. ನಾನು ಮೊದಲೇ ಆಗಲ್ಲ ಇದರಲ್ಲಿ ಇನ್ನೂ ತೋರ ಕಾಣಿಸ್ತೇನೆ. ಹಾಗೆ ನಾನು ಉಡ್ಲಿಲ್ಲ. ಒಂದ್ಸಲ ನಾನು ದೇವಸ್ಥಾನಕ್ಕೆ ಅಂತ ಉಟ್ಟೆ, ನನ್ನ ಹಸ್ಬೆಂಡ್ ನನ್ನ ನೋಡಿ ನಕ್ರು, ಒಬ್ಬರಿನ ಹೇಗೆ ಕಾಣಿಸ್ತೀನಿ ಅಷ್ಟೇ, ತೆಗೆದು ಅಲ್ಲಿ ಬಿಟ್ಬಿಟ್ಟೆ. ಹಾಗಾಗಿ ಬಟ್ ನಂಗಿದು ಸಾರಿದ್ದು ಕಲರ್ ಕಾಂಬಿನೇಷನ್ ಮತ್ತು ಡಿಸೈನ್ಸ್ ಇದೆಲ್ಲ ನನಗೆ ತುಂಬಾ ಇಷ್ಟ. ಇದರದ್ದು ಪಲ್ಲು ಕೂಡ ಇದೇ ರೀತಿ ಇರುತ್ತೆ. ಹಾಗಾಗಿ ನನಗೆ ತುಂಬಾ ಇಷ್ಟಪಟ್ಟು ನಾನು ತಗೊಂಡಿರೋ ಸಾರಿ. ಬಟ್ ತಗೊಂಡ್ಮೇಲೆ ನನಗೆ ಈಗ ಉಡ್ಲಿಕ್ಕಂತೂ ಇದು ಇಷ್ಟ ಇಲ್ಲ. ಬಟ್ ಟೈಮ್ ತಗೊಂಡು ಉಟ್ರೆ ಚಂದ ಕಾಣಿಸ್ಬೋದು. ಅದದು ಬ್ಲೌಸ್. ಇದು ಬ್ಲೌಸ್ ಕೂಡ ನಾನು ನನ್ನ ಇಲ್ಲಿ ರೆಗ್ಯುಲರಲ್ಲಿರುವ ಬಂಗಾಳಿ ಟೇಲರ್ ಹತ್ರನೇ ಹೊಲಿಸಿರೋದು. ನೆಕ್ಸ್ಟ್ ನನ್ನ ಸಾರಿ, ಈ ಸಾರಿ ಇದು ಕೂಡ ನನ್ನ ಅಕ್ಕ ತೆಗೆದುಕೊಟ್ಟಿರೋ ಒಂದು ಸಾರಿ, ಬ್ಯಾಂಗ್ಳೂರಲ್ಲಿ ತೆಗೆದು. ಈ ಸಾರಿ ಮತ್ತು ಈ ಸಾರಿ ಅವಳು ಒಟ್ಟಿಗೆ ಕಳಿಸಿರೋದು. ಸೊ ಇದು ಅವಳು ನನಗೆ ಬ್ಯಾಂಗ್ಳೂರಿಂದ ತೆಗೆದುಕೊಟ್ಟಿರೋಂಥ ಸಾರಿ. ಬಟ್ ಇದು ಸಾರಿ ಕೂಡ ಅಷ್ಟೇ, ನಾನು ಒಂದ್ಸಲ ಕೂಡ ಉಡ್ಲಿಲ್ಲ ಈ ಸಾರಿ. ಬಟ್ ಇದು ತುಂಬ ಕಾಸ್ಟ್ಲಿ ಸಾರಿ, ನೋಡಲಿಕ್ಕೆ ಹಾಗೆ ಕಾಣೋದಿಲ್ಲ. ಆ್ಯಂಡ್ ಇದ್ರದ್ದು ಅಡ್ವಾಂಟೇಜ್ ಕೂಡ ಅಷ್ಟೇ, ಹುಟ್ಟಿದಾಗ ಮೇಗೆ ಅಂಟಿ ನಾವು ನಮ್ಮದು ಸಪುರ ಕಾಣಿಸ್ತೇವೆ ಅಂತೇಳಿ. ಸೊ ಇದು ಬ್ಲೌಸ್. ಆ್ಯಕ್ಚುಲಿ ಇದರ ಬ್ಲೌಸ್ ರನ್ನಿಂಗ್ ಸೇಮ್ ಇತ್ತು, ನಾನು ಕಾಂಟ್ರಾಸ್ಟ್ ಅಂತೇಳಿ ಇದು ಬ್ಲೌಸ್ ಸ್ಟಿಚ್ ಮಾಡಿದ್ದು. ನೆಕ್ಸ್ಟ್ ಸೊ ಸಿಯಾ ನಾನು ಬ್ಯುಸಿ ಮಾಡಿಟ್ಟದ್ದು. ಅವಳಿಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಲು. ಎಂತ ಹೋಗುವ ಹೊರಗಡೆ, ಅವಳಿಗೆ ಡ್ರೆಸ್ ಹಾಕಿದ ತಕ್ಷಣ ಹೊರಗಡೆ ಹೋಗ್ಬೇಕು. ಆಗ ಅವಳಿಗೊಂದು ಬುಕ್ ಕೊಟ್ಟು ಕೂತ್ಕೊಳಿಸಿದ್ದು ಸಿಯಂತೋಜಲಿಗೆ. Okay, you are seeing the book? Okay, fine. So, ಇದು ಸಾರಿ ಕಾಟನ್ ಸಾರಿ. ಇದು ನಾನು ತಗೊಂಡಿರೋದು ಇಲ್ಲೇ ದುಬೈಯಲ್ಲಿ ಕಲ್ಯಾಣ್ ಸಿಲ್ಕ್ ಅಂತ ಇದೆ. ಆ ಕಲ್ಯಾಣ್ ಸಿಲ್ಕ್ ಅಲ್ಲಿ ತಗೊಂಡಿರೋದು. ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ನಾನು ತಗೊಂಡಿರೋಂಥ ಸೀರೆ. ಇದಕ್ಕೆ ಇಲ್ಲಿ 120 ದಿರಮ್ ಕೊಟ್ಟಿದ್ದೇನೆ. ಬಟ್ ನನಗೆ ಆವಾಗ ಅನಿಸಿತ್ತು ನಾನು ತುಂಬ ಅಂದರೆ ಇದು 120 ದಿರಮ್ ವರ್ತ್ ಅಲ್ಲ ಅಂತೇಳಿ. ನಾನು ಇದು ಸಾರಿ ಉಲ್ಟಾ ಉಂಟು, ಡಿಸೈನ್ ನಾನು ತೋರಿಸ್ತೇನೆ. ಇದು ನಾನು ಉಲ್ಟಾ ಮಾಡಿಸಿದ್ದೇನೆ. ಆದರೆ ಬಟ್ ಇದು ಥ್ರೆಡ್ ವರ್ಕ್ ಎಲ್ಲ ಬಂದು ತುಂಬಾ ಚೆಂದ ಇದೆ ಸೀರೆ ನೋಡಿ. ಈ ಸಾರಿ ಕೂಡ ನಾನು ಸ್ಟಿಚ್ ಮಾಡಿದ್ದು ಪಿಂಕ್ ಬ್ಲೌಸ್. ಆ್ಯಕ್ಚುಲಿ ಇದ್ರದ್ದು ಬಿಗ್ ಸ್ಟೋರಿ ಇದೆ. ಇದರ ಬ್ಲೌಸ್ ನನ್ನ ಇಲ್ಲಿ ಪಕ್ಕದ ರೂಮಲ್ಲಿ ಒಬ್ಬರು ಟೇಲರ್ ಇದ್ರು, ಅವ್ರನ್ನ ಹತ್ರ ಹೇಳಿದ್ರು ನಾನು ಮನೇಲಿ ಹೊಲಿತೇನೆ, ಏನಾದರೂ ಇದ್ರೆ ಕೊಡಿಂದ. ಸೊ ನಾನು ಅವ್ರಿಗೆ ಕೊಟ್ಟಿದ್ದೆ. ಬಟ್ ಅದು ಬ್ಲೌಸ್ ನನಗೆ ಚೆಂದ ಹೊಲಿದಿರಲಿಲ್ಲ. ಹಾಗಾಗಿ ನಾನು ಇದ್ರ ಬ್ಲೌಸ್ ಯಾರಿಗೂ ಕೊಡ್ತಿದ್ದೆ, ನನಗೆ ನೆನಪಿಲ್ಲ. ಹಾಗಾಗಿ ಇದ್ರ ಬ್ಲೌಸ್ ಇಲ್ಲ. ಬಟ್ ಇದು ನೋಡಿ, ಇದು ಚೆಂದ ಉಂಟು. ಸ್ಮೈಲ್, ಕ್ಯೂಟಿ ಸ್ಮೈಲ್. ಇತ್ತೀರಂಗ ಕಲರ್ ನೋಡಿ, ಇದನ್ನ ಕೈತಲ್ಲಿ ಸೀರೆ ಉಂಟದ. ಓ ಕಲರ್, ವಿಚ್ ಕಲರ್ ಇಸ್ ದಟ್? ಜೋರ್ ಬನ್ನೆ. ಓಕೆ, ದೆನ್ ವೇರ್ ಇಸ್ ಬ್ಲೂ ಕಲರ್ ಸಾರಿ? ವೇರ್ ಇಸ್ ಬ್ಲೂ? Where is pink? Black saree, Ammana black saree. That. Yeah, you're right. That is a black saree. Pink color saree.
ಒನ್ಸ್ ಅಪಾನ್ ಅ ಟೈಮ್ ಪಿಂಕ್ ನಂದು ಫೇವ್ರೇಟ್ ಕಲರ್ ಇತ್ತು ಆಗ ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ. ಇವಾಗಂತೂ ಈಗ ನಂದು ಬ್ಲ್ಯಾಕ್ ಕಲರ್ ಸ್ಯಾರೀಸ್ ಎಲ್ಲ ನನಗೆ ತುಂಬ ಇಷ್ಟ. ಇದು ನನ್ನ ಸ್ಯಾರಿ ಅಲ್ಲ, ಇದು ನನ್ನ ಅಕ್ಕಂದು ಸ್ಯಾರಿ. ಈ ಸಲ ನಾನು ಊರಿಗೆ ಹೋದಾಗ ನಾನು ತಗೊಂಡು ಬಂದಿರೋದು. ಇನ್ಫ್ಯಾಕ್ಟ್ ಅವಳಿಗೆ ಗೊತ್ತಿರಲಿಕ್ಕಿಲ್ಲ. ಈ ಮತ್ತೆ ಇನ್ನೊಂದು ಸ್ಯಾರಿ ಇದೆ, ಇದು ಕೂಡ ನನ್ನ ಅಕ್ಕನ ಕೈಯಿಂದನೇ ತಗೊಂಡು ಬಂದಿರೋದು. ಬಟ್ ಇದಕ್ಕೆ ಬ್ಲೌಸ್ ಇಲ್ಲ, ಇನ್ನು ಇದಕ್ಕೆ ಮ್ಯಾಚಿಂಗ್ ಗೋಲ್ಡನ್ ಬ್ಲೌಸ್ ಹೊಲಿಬೇಕು. ಆಮೇಲೆ ನಂದು ನನಗೆ ಆ್ಯಕ್ಚುಲಿ ನನಗೆ ಇಷ್ಟೆಲ್ಲ ಸೀರೆ ನನ್ನದು ಉಂಟು ಇಲ್ಲಿ ದುಬೈಲಿಂದ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ತರ್ತೇನೆ ಇಂಡಿಯಾದಿಂದ, ಆಮೇಲೆ ಇಲ್ಲಿ ನಾನು ಎಲ್ಲೂ ಹೋಗೋದಿಲ್ಲ, ಉಡೋದಿಲ್ಲ. ಆಮೇಲೆ ನನಗೆ ಸ್ಕೂಲ್ ಆಯಿತು, ಇಲ್ಲಿ ಸ್ಕೂಲಿಗೆ ಕೂಡ ಸ್ಯಾರಿ ಉಡ್ಲಿಕ್ಕಿರಲಿಲ್ಲ. ಒಂದ್ಸಲ ಇರುವಾಗ ಬ್ಲ್ಯಾಕ್ ಸ್ಯಾರಿ ಉಟ್ಟಿದ್ದೆ. ಆಮೇಲೆ ಮಗು ಆಯಿತು, ಅಲ್ಲ ನನಗೆ 2 ವರ್ಷ ಆಗೋ ಇನ್ನೊಂದು ಮಗು ಆಯಿತು. ಸೊ ಬ್ಲೌಸ್ ಫಿಟ್ ಆಗಲಿಲ್ಲ, ಆಗೆಲ್ಲ ಸೀರೆ ಉಡಲಿಲ್ಲ. ಇವತ್ತು ನಾನು ವಿಡಿಯೋ ಮಾಡುವಂತೆಲ್ಲ ತೆಗೆಯುವಾಗ ಮೈ ಗಾಡ್ ಇಷ್ಟೊಂದು ಸಾರಿ ಇದೆಯಾ ಅಂತ ನನ್ನ ಅಮ್ಮನಿಗೆ ಹೇಳಿದ್ದಾರೆ. ಇಷ್ಟೊಂದು ಸಾರಿ ನೀನು ಯಾವಾಗ ತಗೊಂಡಿರೋದು? ಸೊ ಇದು ಸಾರಿ, ಇದು ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಗಿ ತಗೊಂಡಿರೋಂಥ ಸಾರಿ. ಈ ಸಲ ನಾನು ಇಂಡಿಯಾಕ್ಕೆ ಹೋಗಿರುವಾಗ ಮಂಗಳೂರಲ್ಲಿ ತಗೊಂಡಿರೋದು, ನಾನು ಮತ್ತು ನನ್ನ ಫ್ರೆಂಡ್ ಹೋಗಿ. ಹೇಗಂತ ಹೇಳಿದ್ರೆ ಸಾರಿ ಕೆಳಗೆ ಹಾಕಿದಾಗಲಿ ಸಾರಿ ಒಳಗಡೆ ಮೆಟೀರಿಯಲ್ ಏನು ನೋಡಿಲ್ಲ, ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ತಗೊಂಡಿರೋಂಥ ಸಾರಿ ಇದು. ಈ ಸಾರಿಯಲ್ಲಿ ಕೂಡ ನನಗೆ ಮೆಮೊರಿ ಇದೆ. ಅಂದರೆ ಶಿವಿನಿದ್ದು ನನಗೆ ನಮ್ಮದರಲ್ಲಿ ಸೆಕೆಂಡ್ ಟೈಮ್ ಸೀಮಂತ ಮಾಡಲ್ಲ, ಬಟ್ ನಮಗೆ ಅಂದರೆ ಸೀಮಂತ ಥರ ನಾನು ಸಣ್ಣ ಮನೆಯಲ್ಲಿ ಊಟ ಎಲ್ಲ ಹಾಕ್ತಾರೆ. ಆ ಟೈಮಲ್ಲಿ ನಾನು ಹುಟ್ಟಿರೋವಂಥ ಸೀರೆ. ಇದರದ್ದು ಪಲ್ಲು ನೋಡಿ, ಇದು ಪಲ್ಲು. ಸೊ ಇದು ಮೇಗೆ ಇದು ಬರುತ್ತೆ, ಇದು ಪಲ್ಲು ಬರುತ್ತೆ. ಸೊ ನನಗೆ ಇದು ಕಾಂಬಿನೇಷನ್ ತುಂಬ ರೇರ್ ಅಂತ ಅನಿಸ್ತು. ಆ್ಯಂಡ್ ಕಲರ್ ಕೂಡ ನನಗೆ ಇಷ್ಟ ಆಯಿತು ಅಂತ ತೊಗೊಂಡಿರೋದು. ಇದರ ಬ್ಲೌಸ್ ಕೂಡ ನಾನು ಇಲ್ಲೇ ಹೋಲಿಸಿದ್ದು. ಇದು ಇದರದ್ದು ಬ್ಲೌಸ್. ಇದು ಸಾರಿಯಲ್ಲಿ ತುಂಬ ಫನ್ನಿ ಮೆಮೊರಿ ಇದೆ. ಆ್ಯಕ್ಚುಲಿ ನಂದು ಫಸ್ಟ್ ಇಯರ್, ನಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಿಲ್ಲ, ಯಾಕಂದರೆ ನಮ್ಮದು ವೆಡ್ಡಿಂಗ್ ಆಗಿರೋದು ಕೊರೋನಾ ಟೈಮಲ್ಲಿ. ಹಾಗಾಗಿ ನಾವು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಫೋಟೋ ಶೂಟ್ ಮಾಡಿಸಿದ್ವಿ ಇಲ್ಲಿ ಬುರ್ಜ್ ಖಲೀಫಾದ ಹತ್ರ ಎಲ್ಲ. ಹಾಗೆ ನಾನು ಸಾರಿ ತರಿಸಿದ್ದೆ ಇಂಡಿಯಾದಿಂದ ಪರ್ಚೇಸ್ ಮಾಡಿ ಎಲ್ಲ. ಆ ಸಾರಿ ತರಿಸಿ ಅದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ನೆಕ್ಸ್ಟ್ ಡೇ ನಂದು ಫೋಟೋ ಶೂಟ್ ಇತ್ತು. ಪ್ರೀವಿಯಸ್ ಡೇ ನಾನು ಸಾರಿ ಉಡ್ತೇನೆ, ಅದು ಸಾರಿ ಹೀಗೆ ಕಾಣಿಸ್ತಾ ಉಂಟು. ನಾನು ಇದ್ದಕ್ಕಿಂತ ಜಾಸ್ತಿ ದಪ್ಪ ಕಾಣಿಸ್ತಿದ್ದೆ. ನನಗೆ ತುಂಬ ಬೇಜಾರಾಗಿ ನಾನು ಫುಲ್ ಅಪ್ಸೆಟ್ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಲಾಸ್ಟ್ ಮೂಮೆಂಟ್ಗೆ ಇಲ್ಲಿ ಸಾರಿ ಎಲ್ಲಿ ಸಿಗ್ತದೆ ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಲುಲ್ಲುಗೆ ಹೋದ್ವಿ ಕೊಂಡೆ. ಆಮೇಲೆ ನಾವು ಲುಲ್ಲುಗೆ ಹೋದಾಗ ಈ ಸಾರಿ ಇತ್ತು. ಈ ಸಾರಿ ಪ್ಲೇನ್ ಸಾರಿ ತಗೊಂಡ್ವಿ, ಅಲ್ಲಿ ಇದರಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು. ಆಮೇಲೆ ಬಂದು ಇದು ಸಾರಿ. ನನಗೆ ಈ ಥರದ್ದು ಕ್ಯಾಶುವಲ್ ವೇರ್ ಸಾರೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಲೈಟ್ ವೇಟ್ ಇರುತ್ತೆ, ಮೇಗೆ ಕೂಡ ಅಂಟಿಕೊಂಡಿರುತ್ತೆ. ಆಮೇಲೆ ಹೋಗುವಾಗ ಪಕ್ಕ ಸಾರಿ ಉಟ್ಕೊಂಡು ಅದಕ್ಕೆ ಐರನ್ ಹಾಕಬೇಕು ಅಂತೆಲ್ಲ, ಮತ್ತು ಫ್ರೀಡ್ಸ್ ಎಲ್ಲ ಕಷ್ಟಪಡಬೇಕು ಅಂತ ಪಕ್ಕ ಉಟ್ಕೊಂಡು ಹೋಗಿ ಆಗ್ತದೆ. ಅದಕ್ಕೆ ನನಗೆ ಇಷ್ಟ. ಇದು ನನಗೆ ಅಕ್ಕ ನಂದು ಆನ್ಲೈನ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತರಿಸಿದ್ದು. ಸೇಮ್ ನನಗೆ ಇದು ಯೆಲ್ಲೋ ಕಲರ್, ಅವಳಿಗೆ ಇದರಲ್ಲೇ ಪರ್ಪಲ್ ಆ್ಯಂಡ್ ಈ ಕಾಂಬಿನೇಷನ್ ಬ್ಲ್ಯಾಕ್ ಕಾಂಬಿನೇಷನ್ ತರಿಸಿದ್ಲು. ನನಗೆ ಪೇಜ್ ಯಾವುದಿಂದ ನೆನಪಿಲ್ಲ, ಬಟ್ ಇದು ತುಂಬಾ ಕಂಫರ್ಟೇಬಲ್ ಸಾರಿ. ಎಸ್ಪೆಷಲಿ ಈಗ ಈ ಸೆಕೆ ಟೈಮಲ್ಲೆಲ್ಲ ಉಡ್ಲಿಕ್ಕೆ ತುಂಬಾ ಎಂತ ಹೇಳ್ತಾರೆ ಕಂಫರ್ಟೇಬಲ್ ಆಗಿರೋದು. ಆ್ಯಂಡ್ ಉಡ್ಲಿಕ್ಕೆ ಕೂಡ ರಪ್ಪ ನೋಡಿ ಎಷ್ಟು ಲೈಟ್ ವೆಯ್ಟ್ ಸಾರಿ ಇದು. ಅದರದ್ದು ಬ್ಲೌಸ್ ಇದು ನಾನು ಊರಲ್ಲಿ ಓಡಿಸಿದ್ದು. ಇದು ಸಾರಿ ನನಗೆ ನನ್ನ ಅಕ್ಕ ಈ ಸಲ ಹೋದಾಗ ಗಿಫ್ಟ್ ಕೊಟ್ಟಿರೋವಂಥ ಸಾರಿ. ಬ್ಲ್ಯಾಕ್ ಕಲರ್, ಅವಳಿಗೆ ಗೊತ್ತು ನನಗೆ ಬ್ಲ್ಯಾಕ್ ಕಲರ್ ಇಷ್ಟ, ಬ್ಲ್ಯಾಕ್ ಕಲರ್ ಸಾರಿ ಅಂತೇಳಿ. ಸೊ ಅವಳು ನನಗೆ ಈ ಸಲ ಹೋದಾಗ ಕೊಟ್ಟಿರೋಂಥ ಸಾರಿ. ಇದರದ್ದು ಪಲ್ಲು ಕೂಡ ಐ ಥಿಂಕ್ ಇದೇ ಪಲ್ಲು ಸೇಮ್. ಆ್ಯಂಡ್ ಬ್ಲೌಸ್ ಕೂಡ ಇದೆ ಸೇಮ್, ರನ್ನಿಂಗ್ ಬ್ಲೌಸ್. ಇಷ್ಟೆಲ್ಲ ನಂದು ಕ್ಯಾಶುವಲ್ ವೇರ್ ಸಾರಿ, ಸಿಂಪಲ್ ಸಾರೀಸ್. ಆಮೇಲೆ ಬಂತು ಆಮೇಲೆ ಬಂದ್ಬಿಟ್ಟು ನಂದು ಇದು ಸಾರಿ, ಇದು ಕಾಟನ್ ಸಾರೀಸ್. ಇದು ಈ ಸಲ ನಾನು ಊರಿಗೆ ಹೋದಾಗ ಅಕ್ಕನ ಸಾರಿ ತಗೊಂಡಿದ್ದೆ. ಮೊದಲು ನಾವು ಸಣ್ಣ ಇರುವಾಗ ಹೇಗೆ ಹೇಳಿದರೆ ಎಲ್ಲ ಸಿಬ್ಲಿಂಗ್ಸ್ ಅಷ್ಟೇ ಅಂತ ಅನಿಸುತ್ತೆ. ಅವಳದೊಂದು ಸಣ್ಣ ಐಲೈನರ್ ನಾನು ಹಾಕಿದ್ರು ಜಗಳ ಮಾಡೋದು, ಅವಳದ್ದು ಡ್ರೆಸ್ ಎಲ್ಲ ನಾನು ಕದ್ದುಕೊಂಡು ಹಾಕ್ತಾ ಇದ್ದಿದ್ದು. ಅವಳು ಕೂಡ ಅಷ್ಟೇ, ನಾನು ಕೂಡ ಜಗಳ ಮಾಡಿದ್ಲು, ಅವಳು ಕೂಡ ಜಗಳ ಮಾಡಿದ್ಲು. ಇವಾಗ ಹೇಗೆ ಹೇಳಿದ್ರು ಅವಳದ್ದು ಕೇಳಿಲ್ಲ, ಅವಳ ಕಬೋರ್ಡಿ ಕೈ ಹಾಕೋದು ತಗೊಂಡು ಬರೋದು ಅಷ್ಟಾಯ್ತಲ್ಲ ನನಗೆ. ಆಮೇಲೆ ನನ್ನದು ಇದು ಸಾರಿ ಬ್ಲೂ ಕಲರ್. ಈ ಸಾರಿ ಅಂದರೆ ನನಗೆ ನನ್ನ ಎಂಗೇಜ್ಮೆಂಟಿಗೆ ನನ್ನ ಹಸ್ಬೆಂಡ್ ಕಡೆಯವರು ಕೊಟ್ಟಿರೋವಂಥ ಸಾರಿ, ಬ್ಲೂಯಿಶ್ ಸಾರಿ. ಇದು ಬಂದ್ಬಿಟ್ಟು ನನಗೆ ಒಂದು ಸಾರಿ ಇಲ್ಲಿ ಕುಣಿತ ಭಜನೆ ಇತ್ತು, ಅದಕ್ಕೆ ಸಾರಿ ಉಡ್ಲಿಕ್ಕಿತ್ತು. ಆವಾಗ ಏನಿದ್ರಲ್ಲಿ ಆ ಟೈಮಲ್ಲಿ ನನ್ನ ಹತ್ರ ಈ ಥರ
ಬಾರ್ಡರ್ ಸಾರಿ ಉಡ್ಲಿಕ್ಕಿತ್ತು. ನನ್ನ ಹತ್ರ ಸಾರಿಯೇ ಇರಲಿಲ್ಲ. ಹಾಗಾಗಿ ನಾನು ಆ ಟೈಮಲ್ಲಿ ತಿಲಕನ ಊರಿಗೆ ಹೋಗಿದ್ರು, ಅವ್ರ ಹತ್ರ ನಾನು ತರಿಸಿದ್ದು ನನಗೆ 2 ಸಾರಿ. ಆಮೇಲೆ ನನಗೆ ಫನ್ ಹೇಳಿದರೆ ಸಾರಿ ಊರಿಂದ ತರಿಸಿದೆ, ತರಿಸ ಮೇಲೆ ಇದರ ಬ್ಲೌಸ್ ನನಗೆ ಫಿಟ್ ಆಗ್ತಾನೆ ಇಲ್ಲ. ಇದಕ್ಕೆ ಹಾಗೆ ನಾನು ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಎಲ್ಲ ಹುಡ್ಕೊಂಡು ಹೋದೆ, ಬ್ಲೌಸ್ ಕೂಡ ಸಿಗಿಲ್ಲ. ಆಮೇಲೆ ಬೇರೆ ಸಾರಿ ತಗೊಂಡು ಅದು ಸಾರಿ ತೋರಿಸ್ತೇನೆ. ಸೊ ಇದರದ್ದು ಇದು ಪಲ್ಲು, ಇದು ಸಾರಿ, ಇದು ಅದರದ್ದು ಬ್ಲೌಸ್ ಆಗ್ತಾ ಇಲ್ಲ. ಹಾಗಾಗಿ ಇನ್ನಿದಕ್ಕೆ ಮ್ಯಾಚಿಂಗ್ ಬ್ಲೌಸ್ ತಗೊಂಡು ಹೊಲಿಸ್ಬೇಕಿದ್ದು, ಈ ಥರ ಡಿಸೈನ್ ಮಾಡಿಸಿರೋದು. ಸೊ ಇದು ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಕೂಡ, ಹಾಗಾಗಿ ಸ್ಪೆಷಲ್ ಸ್ಯಾರಿ ಇದು. ನೋಡಿ, ಇದು ಸಾರಿ ನನ್ನ ಮದುವೆಗೆ ಮುಹೂರ್ತಕ್ಕೆ ತಗೊಂಡಂಥ ಸಾರಿ. ಆ್ಯಂಡ್ ಇದು ಎಂತ ಹೇಳ್ತಾರೆ, ನನಗೆ ಹೆಸರು ಮರ್ತೋಗಿದೆ ಯಾವುದ್ರದ್ದು, ಸಿಲ್ಕ್ ಕಾಟನ್ ಎಂತ ಹೇಳ್ತಾರೆ, ನನಗೆ ಮರ್ತೋಗಿದೆ ಇಲ್ಲಿ ಹೆಸರು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಲ್ಕ್ ಅಂದರೆ ಸಾಫ್ಟ್ ಸಿಲ್ಕ್, ಹಬ್ಬ ನೆನಪಿಗೆ ಬಂದು. ಇದು ಸಾಫ್ಟ್ ಸಿಲ್ಕ್ ಸಾರಿ. ಇದು ಅಂದರೆ ಇದು ತುಂಬಾ ಲೈಟ್ ವೇಟ್ ಸಾರಿ. ಇದು ಕಾಣ್ತೇವೆ, ಇದರದ್ದು ಇದು ಪಲ್ಲು, ಇದರದ್ದು ಪಲ್ಲು. ಇದು ನಾನು ಐರನ್ ಮಾಡಿಟ್ಟಿದ್ದೇನೆ ಚೆಂದ ಮಾಡಿ. ಲಾಸ್ಟ್ ಟೈಮ್ ಒಂದು ಪೂಜೆಗೆ ಹೋಗ್ಲಿಕ್ಕೆ ಆಮೇಲೆ ಹೋಗಲಿಲ್ಲ. ಇಲ್ಲಿ ಇರೋದ್ರ ಸೀರೆಯಲ್ಲಿ ತುಂಬ ಗ್ರ್ಯಾಂಡ್ ಇರೋ ಬ್ಲೌಸ್ ನೋಡಿ. ಇದಕ್ಕೆ ಈ ಥರ ಕೈಗೆ ಸಿಲ್ವರ್ ಥ್ರೆಡ್ಡಲ್ಲಿ ಅವರು ಡಿಸೈನ್ ಮಾಡಿದ್ದಾರೆ. ನಮ್ಮ ಊರಲ್ಲಿ ಇದು ಮದುವೆ ಟೈಮಲ್ಲಿ ಮಾಡಿದ್ದು, ಹಾಗಾಗಿ ನಾನು ಗ್ರ್ಯಾಂಡ್ ಬ್ಲೌಸ್ ಹೊಲಿಸಿದಿಲ್ಲ. ನನ್ನ ಬ್ಲೌಸಿಗೆಲ್ಲ ತುಂಬ ಜಾಸ್ತಿ ಹಣ ಹಾಕೋದಿಲ್ಲ, ನನಗೆ ಅದು ಅನಿಸೋದು ತುಂಬ ವೇಸ್ಟ್ ಅಂತ. ಈ ಥರ ಬ್ಯಾಕ್ ಡಿಸೈನ್ ಆ್ಯಂಡ್ ಹ್ಯಾಂಡ್ ಡಿಸೈನ್ ಈ ಥರ. ಈ ಸಾರಿ ಇದು ನಾನು ತಗೊಂಡಿರೋದು. ಇದು ಕೂಡ ಅಂದರೆ 2 ಸಾರಿ ನಾನು ದುಬೈಲಿ ತಗೊಂಡಿರೋದು. ಒಂದು ಆವಾಗ ನಾನು ತೋರಿಸಿರೋದು. ಇದು ಕೂಡ ನಾನು ಆವಾಗ ಹೇಳಿದಲ್ಲಿ ಕುಣಿತ ಭಜನೆಗೆ ಅಂತ ನಾನು 2 ಸಾರಿ ತರಿಸಿದೆ. ಒಂದು 2 ಬ್ಲೂ ಸಾರಿ ಊರಿಂದ ತರಿಸಿದ್ದು, ಬಟ್ ನನಗೆ ಅದು ಆಗಲಿಲ್ಲ. ಆಮೇಲೆ ಎಂತ ಮಾಡೋದು, ಅದಕ್ಕೆ ಸಾರಿ ಪರ್ಚೇಸ್ ಇಲ್ಲಿ ತೊಗೊಂಡಿರೋಂಥ ಸಾರಿ ಇದು. ಆ್ಯಂಡ್ ನನಗಿದು ತುಂಬಾ ಇಷ್ಟ ಆಗಿರೋದು ಸರ್. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇದ್ರಲ್ಲಿ ನಾನು ಸಪುರ ಅಂತೂ ಕಾಣೋದಿಲ್ಲ. ಬಟ್ ನನಗೇನೋ ಇದ್ರದ್ದು ಇದು ಮೈ ಮೇಲಿರೋ ವರ್ಕ್ ಎಲ್ಲ ತುಂಬಾ ಇಷ್ಟ. ಅದರದ್ದು ಬ್ಲೌಸ್ ಈ ಥರ ಜಾರ್ಜೆಟ್, ಇದಕ್ಕೆ ನಾನು ಡಿಸೈನ್ ಮಾಡಲಿಲ್ಲ. ಒಂದು ಸೀರೆ ಇದೆ, ಇದು ನನ್ನ ಎಂಗೇಜ್ಮೆಂಟ್ ಸಾರಿ. ನನ್ನ ಎಂಗೇಜ್ಮೆಂಟಲ್ಲಿ ಉಟ್ಟಂತಹ ಸಾರಿ ಇದು ಈ ಸಲ ನಾನು ಊರಿಗೆ ಹೋದಾಗ ತಗೊಂಡಿರೋದು. ಇದು ಲೈಟ್ ವೆಯ್ಟ್ ಸಾರಿ, ಹಾಗೇನೆ ಇತ್ತು, ಉಡ್ಲೇ ಇಲ್ಲ ಹಾಗೆ. ಆದರೆ ಇದರ ಪ್ರಾಬ್ಲಮ್ ಹೇಳಿದ್ರೆ ಇದರ ಬ್ಲೌಸ್ ನನಗೆ ಆಗ್ತಾ ಇಲ್ಲ. ಇನ್ನು ಇದಕ್ಕೆ ಪಿಂಕ್ ಬ್ಲೌಸ್ ಮ್ಯಾಚಿಂಗ್ ಬ್ಲೌಸ್ ತಗೊಳ್ಬೇಕು. ಸೊ ಇದರದ್ದು ಈ ಥರ ಪಲ್ಲು ಬಂದಿರುತ್ತೆ. ಸೊ ಇದೆಲ್ಲ ನನ್ನದು ಸಾರಿ ಕಲೆಕ್ಷನ್ಸ್ ಇಷ್ಟ ಇರೋದು. ಇಷ್ಟೆಲ್ಲ ಸಾರಿ ನನ್ನ ಹತ್ರ ದುಬೈಯಲ್ಲಿ ಇದೆ. ಬಟ್ ಇದರಲ್ಲಿ ಇಷ್ಟು ಸಾರಿಯಲ್ಲಿ ನಾನು ಹುಟ್ಟಿದ್ದು, ಒಂದ್ಸಲ ಈ ಸಾರಿಯನ್ನು ಹುಟ್ಟಿದ್ದೇನೆ, ಇನ್ನೊಂದ್ಸಲ ಈ ಸಾರಿ ಹುಟ್ಟಿದ್ದೇನೆ, ಇನ್ನೊಂದು ಇದು ಯೆಲ್ಲೋ ಕಲರ್ ಸಾರಿ ಇದೆಲ್ಲ ಇದನ್ನು ಹುಟ್ಟಿದ್ದೇನೆ. ಇಷ್ಟೇ ಸಾರಿನೂ ನಾನು ಇಲ್ಲಿ ಹುಟ್ಟಿರೋವಂಥದ್ದು. ಮತ್ತು ಎಲ್ಲ ಸಾರೀಸು ತಂದು ಇಟ್ಟಿರೋಂಥದ್ದು ನೋಡಿ. ಫ್ಯೂಚರಲ್ಲಿ ಪ್ರೋಗ್ರಾಮ್ಸಿಗೆಲ್ಲ ಹೋಗುವಾಗ ನನ್ನ ಮಕ್ಕಳೆಲ್ಲ ದೊಡ್ಡ ಆದಮೇಲೆ ಉಡುವ ಅಂತೇಳಿ ಇಟ್ಟು. ಸೊ ಹೇಗನಿಸ್ತು ನನ್ನ ಸಾರಿ ಕಲೆಕ್ಷನ್, ಯಾವುದೆಲ್ಲ ಚೆನ್ನಾಗಿದೆ, ನಿಮ್ಗೆ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟಾದ ಸಾರಿಯನ್ನು ನಾನು ನಿಮಗೆ ಕೊಡೋದಿಲ್ಲ, ನಿಮ್ಗೆ ಇಷ್ಟ ಆದರೆ ಹೇಳಿ ನನ್ನ ಹತ್ರ ಯಾವ್ದು ಇಷ್ಟ ಆಯಿತು, ಚೆನ್ನಾಗಿಲ್ವಾ, ನಿಮಗೆ ನನ್ನದು ವ್ಲಾಗ್ ಹೇಗೆ ಅನಿಸ್ತು ಎಲ್ಲನೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.